ಎಲ್ರಿಗೂ ಜೈಭೀಮ್ ನಮನಗಳನ್ನು ತಿಳಿಸುತ್ತಾ, ಈಗಿನ ರಾಜ್ಯ ಸರ್ಕಾರ ನಮಗೇನು ಸಂವಿಧಾನ ಪರವಾಗಿದ್ದೀವಿ, ಅಂಬೇಡ್ಕರ್ ಪರವಾಗಿದ್ದೀವಿ ಅಂತ ನಮಗೆ ಕಿವಿಗೆ ಹೂ ಬಿಡುತ್ತಾ ನಮ್ಮನ್ನು ದಲಿತರನ್ನು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಇದೇ ರೀತಿ ನಮಗೆ ಕಿವಿಗೆ ಹೂ ಬಿಡುತ್ತಾ ನಮಗೆ ವಂಚನೆ ಮಾಡಿಕೊಂತ ಬಂದಿದ್ದಾರೆ. ನಿಮಗೆ ಕಾರಣ ಇಷ್ಟೇ ನೋಡ್ರಿ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಇದು ನಮಗೆ ಮಾಹಿತಿ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಇದು 2014 ಮತ್ತು 2015 ಸಾಲಿನಿಂದ ಸ್ಥಳದಿಂದ ಪ್ರಾರಂಭವಾಗಿ ಇವತ್ತು ಈ ಒಂದು ಹಂತದಲ್ಲಿದೆ. ಈಗಿನ ಒಂದು ಸರ್ಕಾರ ಬಂದು 3 ವರ್ಷ ಕಳೆದವಾಯಿತು ಬಂತು. ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ಈ ಒಂದು ಅಂಬೇಡ್ಕರ್ ಭವನ ನೆನೆಗುದಿಗೆ ಬಿದ್ದಿದೆ. ಇದು ಯಾಕೆ ರಾಜ್ಯದ ಈಗೇನು ಆಡಳಿತ ನಡೆಸತಕ್ಕಂಥ ಏನು ಸರ್ಕಾರ ಇದೆ, ಆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ, ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗಳಿಗೆ SCP TSP ಅನುದಾನದ ಅಡಿಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಂತ ನಮಗೆ ಯಾರಿಗೂ ಹೇಳಿಲ್ಲ. ನಮಗೆಲ್ಲ ಕಿವಿಗೆ ಹೋಗ್ಬಿಟ್ಬಿಟ್ರು. 5 ಗ್ಯಾರಂಟಿಗಳನ್ನು ಕೊಡ್ತೀವಿ ನಿಮಗೆ ಅಂತ. ಆ 5 ಗ್ಯಾರಂಟಿಗಳಿಗೆ ನಿಮ್ಮದೇ ಆದಂಥ ಅನುದಾನ ಕೊಡ್ತೀವಿ, SCP TSP ಅನುದಾನ ಕೊಡ್ತೀವಿ ಅಂತ ಹೇಳಿಲ್ಲ. ಅದೇ ರೀತಿಯಾಗಿ ನಮಗೆ 24 ಮತ್ತು 25ನೇ ಸಾಲಿನಲ್ಲಿ 13,000 ಕೋಟಿ ಮತ್ತು 33 ಲಕ್ಷಗಳನ್ನ ಈ ಅನುದಾನಕ್ಕೆ ಗ್ಯಾರಂಟಿಗಳನ್ನು ತಗೊಂಡ್ರು. ಅದೇ ರೀತಿಯಾಗಿ 26-27 ಸಾಲಿನಲ್ಲಿ 14,000 ಕೋಟಿ 198 ಲಕ್ಷಗಳನ್ನ ಈ ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ಬಿಟ್ರು. ಅದು ಯಾರ ಅನುದಾನ? ನಮಗೆ SC ಮತ್ತು SC ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಅಭಿವೃದ್ಧಿಗೆ, ಅವರ ಜನ ಕಲ್ಯಾಣಕ್ಕಾಗಿ ಬಳಸಬೇಕಂತ ಅನುದಾನವನ್ನು ಈ ಭಾಗ್ಯಗಳಿಗೆ ಕೊಟ್ಟುಬಿಟ್ರು. ಆ ಭಾಗ್ಯಗಳು ಸರ್ವ ಜನಾಂಗರಿಗೆ ಭಾಗ್ಯಗಳು ಕೊಟ್ಟು ನಮ್ಮ SCP TSP ಅನುದಾನವನ್ನು ಬಳಕೆ ಮಾಡುವಂತವ್ರಿಗೂ ಈ ಸರ್ಕಾರವನ್ನು ನಮಗೆಲ್ಲರೂ ಸಹ ವಂಚನೆ, ಮೋಸ, ಕಿವಿಗೆ ಓಡುವಂತೆ ಕೆಲಸ ಆಗಿಬಿಡ್ತು. ಇದನ್ನ ಯಾರು ನಾವು ಸುಮ್ಮನೆ ಇರತಕ್ಕಂಥ ಕೆಲಸ ಮಾಡೋದಿಲ್ಲ. ನಮಗೆಲ್ಲ ಅರಿವಾಗಿದೆ. ನಮಗೆಲ್ಲ ಸಹ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಸಹ ಎಚ್ಚರಗೊಂಡಿವಿ. ಈ SCP TSP ಅನುದಾನವನ್ನು, ಸಂವಿಧಾನಿಕ ಅನುದಾನವನ್ನು ನೀವೇನು ಭಾಗ್ಯಗಳೆಲ್ಲ ಕೊಟ್ಟು ಇವತ್ತು ನಮ್ಮ ಈ ತಾಲೂಕಿನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನವನ್ನ ಈ ಸ್ಥಿತಿಗೆ ತರುವಂತ ಕಾರಣಕರ್ತರು ನೀವೇ. ಈ ನಮ್ಮ ಸಿರುಗುಪ್ಪ ತಾಲೂಕು ST ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಒಂದು ಮೀಸಲು ಕ್ಷೇತ್ರಗಳಲ್ಲಿ ಅಂಬೇಡ್ಕರ್ ಭವನಗಳಿಗೆ ಇಷ್ಟಕ್ಕೊಂದು ವಂಚನೆ ಆಗ್ತದೆ. ಅಂಬೇಡ್ಕರ್ ಭವನಗಳು ನೆನೆಗುದಿಗೆ ಬಿದ್ದಾವ ಅಂತಂದ್ರೆ ನಾವಿನ್ನ ಯಾವ ಮಟ್ಟದಲ್ಲಿ ಇದ್ದೀವಿ? ಇನ್ನು ಯಾವ ಒಂದು ನಾವು ದಲಿತರಿಂದ ಅಭಿವೃದ್ಧಿ ಕಾಣೋದು ಯಾವಾಗ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ವಿಧಾನಸೌಧದಲ್ಲಿ ಆಗಿರ್ಬೋದು, ಜಯಂತಿಗಳಲ್ಲಿ ಆಗಿರ್ಬೋದು, ಒಂದ್ ಕಡೆ ಸಂವಿಧಾನ ಹಿಡ್ಕೊಂತಾರೆ, ಒಂದ್ ಕಡೆ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಳ್ತಾರೆ. ಆದ್ರೆ ಕೇವಲ ಇವರು ತೋರಿಸುವಿಕೆ ಮಾತ್ರ, ನಮ್ಮನ್ನು ಮರಳು ಮಾಡಿಕೆ ಮಾತ್ರ.